ಸರ್ ಈ ಸತ್ತವರ ಫ್ಲಾಟ್ ಸತ್ತವರ ಫ್ಲಾಟ್ ಅಂದ್ರೆ ಕಂಪ್ನಿ ತಗೊಂಡು ಹೊಡಿತಾರ ಅಷ್ಟೇ. ಅಲ್ಲ, ಫ್ಲಾಟಿನಲ್ಲಿ ಸತ್ತಿದಾರ ಅಂತ ಫೋನ್ ಬಂತು. ಹೌದಪ್ಪ, ಫ್ಲಾಟ್ ನಲ್ಲಿರುವವರೆಲ್ಲ ಸಾಯ್ತಾ ಇದ್ದಾರೆ. ಬಾರಪ್ಪ ಒಳಗಡೆ. ನೀವು ನಾನು ಇನ್ನೂ ಸತ್ತಿಲ್ಲ ಕಣೆ. ಇಂಥ ಹೊತ್ತಲ್ಲ ಜೋಕ್ ಮಾಡ್ತಿರಲ್ಲ ಸರ್. ಅಂದ್ರೆ ನಾನು ಸತ್ತಿದ್ದೀನಿ ಅಂತ ಅರ್ಥನ? ಹಾಗಲ್ಲ ಸರ್, ಸತ್ತಿದಾರ ಅಂತ ಫೋನ್ ಬಂತು, ಅದಕ್ಕೆ ಕೇಳಿದೆ. ಸರ್ ನೀವು ಹೆಂಗಾನೆ ಇರಿ, ಮೊದಲು ನಿಮ್ ಡೆಡ್ ಬಾಡಿ ತೋರಿಸಿ. ಡೆಡ್ ಬಾಡಿ ಹಂಗೇಳು ಮತ್ತೆ ಒಳಗಡೆ ಇದೆ ನೋಡು. ಜನನವನೊಲ್ಲೆ ಜನನವನೊಲ್ಲೆ ಮರಣವನೊಲ್ಲೆ ಮರಣವನೊಲ್ಲೆ ಜನನವನೊಲ್ಲೆ ಮರಣವನೊಲ್ಲೆ ದುರಿತ ಸಂಸಾರದ ಕೋಟಲೆಯ ನಾನೊಲ್ಲೆ. ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ, ಎಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ. ಸಾಯೋರು ಸತ್ತು ಇಲ್ಲಿ 25ನೇ ಫ್ಲೋರ್ಗೆ ಬಂದು ಸಾಯ್ಬೇಕು. ಅಲ್ಲ, ಕೆಳಗೆ ಸತ್ತಿದ್ರೆ ಏನಾಗಿರೋದು? ಸುಮ್ಮನೆ ನಮ್ಮ ಪ್ರಾಣ ತಿನ್ನೋಕೆ. ಇದು ಅವ್ರ ಮನೆ ಕಣ ಗೂಬೆ. ಹೌದಾ ಸರ್, ನೀವು ಬಯಸಿದವರ? ಹೌದು ಸರ್, ನಾನೇ ನಿಮ್ಗೆ ಫೋನ್ ಮಾಡ್ತೀನಿ. ನಾನು ಈ ಬಿಲ್ಡಿಂಗ್ ವಾಚ್ಮ್ಯಾನ್ ವಾಸಣ್ಣ ಅಂತ. ಅಲ್ಲ, ನಿಮ್ಗೆ ತಲೆ ಸರಿ ಇಲ್ಲ. ಹೇಳೋದು ಹೇಳಿದ್ರಿ, 25ನೇ ಫ್ಲೋರ್ ಅಂತ ಮೊದಲೇ ಯಾಕೆ ಹೇಳಿಲ್ಲ? ನಮ್ಮ ಹತ್ರ ಇರೋದೇ 100 ಮೀಟರ್ ಹಗ್ಗ, ಅದು ಅಗತ್ಯಕ್ಕಂತ. ಈಗ ಮತ್ತೊಂದು ಹಗ್ಗ ತರಬೇಕು. ಅದು ನಿಮ್ಮ ಗೌಡನ್ಗೆ ಹೋಗಿ ತಂದ್ರೆ ಆಯ್ತು. ಅಲ್ಲಿ ಇರ್ಬೇಕಲ್ಲ. ಹ್ಞೂ ಸರ್, 600 ಮೀಟರ್ ಹೋಗ್ಬೇಕು ಹೇಳಿ ಅಪ್ಲೈ ಮಾಡಿ 6 ವರ್ಷ ಕಳೀತು ಸರ್. ಇನ್ನು ಸ್ಯಾಂಕ್ಷನ್ ಆಗಿಲ್ಲ. ಕೇಳಕ್ ಹೋದ್ರೆ ನಮ್ಗೆ ರೋಪ್ ಹಾಕ್ತಾರೆ. ಹೌದಾ? ಹ್ಞೂ, ಹಂಗಾರೆ ಈ ಡೆಡ್ ಬಾಡಿನ ಹೇಗೆ ಕೆಳಗಿಳಿಸ್ತೀಯಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ತಲೆನೇ ಓಡು. ತಗೊಳ್ಳಿ. ತುಂಬ ಸಕ್ಕರೆ ಹಾಕಿದ್ದಾನೆ. ಅಯ್ಯೋ ಹಾಕಿದೀನಿ. ನನ್ಗೇನು ಸಕ್ಕರೆ ಕಾಯಿಲೆ ಇಲ್ಲಮ್ಮ, ಗಾಬರಿ ಪಡ್ಬೇಡ. ತಗೊಳ್ರಿ. ಚಾ ಅಂದ್ರೆ ಚಾ, ಒಳ್ಳೆ ಕಾಮತ್ರ ಹೋಟ್ಲಲ್ಲಿ ಕುಡ್ದಾಗಾಯ್ತು. ಒಳ್ಳೆ ಟೇಸ್ಟು. ಶುಂಠಿ ಏನಾದ್ರು ಹಾಕಿದ್ದೀರಾ ಅಂತ. ನೋಡ್ರಿ, ನನಗೆ ಈ ಲೋಟದಿಂದ ತಟ್ಟೆಗೆ ಹಾಕಿ ಕುಡಿದೆ ಅಭ್ಯಾಸ, ಹಾಗೆ ಸ್ವಲ್ಪ ಪ್ರಾಬ್ಲಮ್. ಈಗ ಈ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡೋದು? ಎಲ್ಲಿ ಬಿಡಿ, ಪರವಾಗಿಲ್ಲ, ಕಾರಿಸಿ ಕುಡಿತೀನಿ. ಅದಲ್ವಾ ಈ ಡೆಡ್ ಬಾಡಿದು. ಓ ಅದ, ಏನು ಮಾಡೋದು ನೀವೇ ಹೇಳಿ ಸರ್. ಈ ಟೀಗೆ ಏನು ಪವರ್, ಮೈಂಡ್ ಎಲ್ಲೋ ಒಮ್ಮೆ ರೀಫ್ರೆಶ್ ಮಾಡಿ ಬಿಡುತ್ತೆ. ಜೊತೆಗೆ ಬಿಸ್ಕಿಟ್ ಏನಾದ್ರು ಇದೆಯಾ ನೋಡಿ ಸ್ವಲ್ಪ ಒಳಗಡೆ. ಹೂನ್ರಿ. ಈಗ ಈ ಪ್ರಾಬ್ಲಮ್ ಅಂತ ಹೇಳಪ್ಪ. ಅದ ಸರ್, ನೀವು ಹಗ್ಗ ತಗೊಬೇಕು ಸರ್. ನಾನಾ? ಅಂದ್ರೆ ನಮ್ ಕೆಲ್ಸ ಮಾಡಬೇಕಾದ್ರೆ ಎಕ್ಸ್ಟ್ರಾ ಹಗ್ಗ ಬೇಕಾಗುತ್ತೆ ಅಂದ್ರೆ. ಹಂಗ ಹೇಳು ಮತ್ತೆ. ಸರ್, ಅಂದಾಗೆ ಈ ಡೆತ್ ಆಗಿ ಎಷ್ಟೊತ್ತಾಯ್ತು ಅಂತ ಹೇಳಿದ್ರಿ? ಅದು ಒಂದು 3/4 ಗಂಟೆ ಆಗ್ಬೋದು. ಆದ್ರೆ ನಾವು ನೋಡಿ 3/4 ಗಂಟೆ ಆಗ್ಬೋದು. ಬೆತ್ತಾಗಿ ಎಷ್ಟೊತ್ತು ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಸತ್ತು 8 ಗಂಟೆ ಒಳಗಡೆ ಆದ್ರೆ ಬಾಡಿನ ಹೆಂಗ್ ಬೇಕಾದ್ರೂ ಬೆಂಡ್ ಮಾಡ್ಕೋದು. 8 ಗಂಟೆ ಮೇಲಾದ್ರೆ ಬಾಡಿ ಸ್ಟಿಪ್ ಆಗಿ ಬೆಂಡ್ ಮಾಡೋಕ್ಕಾಗಲ್ಲ. ಮತ್ತೆ ಅದಕ್ಕಿಂತಲೂ ಹೆಚ್ಚಾದ್ರೆ ಬಾಡಿ ಡಿಕಂಪೋಸ್ ಆಗುತ್ತೆ, ಅಂದ್ರೆ ಒಳ್ಳೆಯಕ್ಕೆ ಆರಂಭ ಆಗುತ್ತೆ. ಯಾಕೆ ಸಂಬಂಧಿಕರು ಬರೋದು ತುಂಬಾ ಲೇಟಾ? ಇಲ್ಲ ಬರ್ಬೋದು, ಫೋನ್ ಹಚ್ಚಿದ್ದೇವೆ. ಯಾಕಂದ್ರೆ ನಾವು ತುಂಬಾ ಕಡೆ ಸಾವು ನೋಡಿದ್ದೀವಿ. ನನಗೆ ಈ ಸಾವಿನ ಮನೆಗೆ ಹೋಗೋದಂದ್ರೆ ಅಲರ್ಜಿ. ಯಾಕಂದ್ರೆ ಅಲ್ಲಿ ಎಲ್ಲರೂ ಒಂಥರ ಮುಖ ಮಾಡ್ಕೊಂಡು ಕೂತಿರ್ತಾರೆ, ಟೈಮ್ ಪಾಸೇ ಆಗೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಇದನ್ನ ಒಟ್ಟಿಗೆ ಇಟ್ಕೊಂಡು ಹೋಗುತ್ತೆ. ಬನ್ನಿ, ಒಂದಾಟ ಆಡೋರು ಬನ್ನಿ. ವಿಧಿ ಕಣವ,
ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.